ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸಾಮ್ರಾಟ್ ಟಿವಿ. ನಾನು ಐಶು ಕೂಡ. ಇವತ್ತು ಪಬ್ಬರ್ ಸಿನಿಮಾದ ಮುಹೂರ್ತ ಇರುವುದರಿಂದ ಪಬ್ಬರ್ ಸಿನಿಮಾಗೆ ಸಪೋರ್ಟ್ ಮಾಡಲು ಷಣ್ಮುಖ ಅವರು ಬಂದಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ಇವತ್ತು ಪಬ್ಬರ್ ಸಿನಿಮಾ ನಿಮ್ಮ ಅತ್ತೆ ಮಾವ ಅವರ ನಿರ್ಮಾಪಣೆಯಲ್ಲಿ ನಡೀತಾ ಇರುವಂತಹದ್ದು. ಸೊ ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಇದು ಮನೆ ಸಿನಿಮಾ. ನಮಗೆ ಗೀತಾ ಅತ್ತೆ ಶಿವಮಾಮ ಅವರ ಸಂಸ್ಥೆ ಗೀತಾ ಆರ್ಟ್ಸ್ ಮೂಲಕ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಆಮೇಲೆ ದಿಲೇನ್ ನನ್ನ ತಮ್ಮ, ಅವನು ಸಿನಿಮಾ, ಅವನ ಬಗ್ಗೆ ಭಾಳ ಹೆಮ್ಮೆ ಇದೆ ನನಗೆ. ಭಾಳ ಕಷ್ಟಪಟ್ಟಿದ್ದಾನೆ ಆ ಸಿನಿಮಾ ರಂಗದಲ್ಲಿ. ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕಥೆಗಳನ್ನ ಮಾಡಬೇಕು ಅಂತ ಕಾದು ಈ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಿಕೊಂಡು ಇವತ್ತು ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಮುಹೂರ್ತ ಆಗಿದೆ. ಭಾಳ ಖುಷಿ ಇದೆ ನನಗೆ. ಓಕೆ ಸರ್, ಈಗಷ್ಟೇ ನಿಮ್ದೊಂದು ಚಿತ್ರ ರಿಲೀಸ್ ಆಗಿರುವಂತದ್ದು. ಈಗ ಮತ್ತೆ ಚಿತ್ರ ಬರ್ತಾ ಇದೆಯಾ ಅಥವಾ ನೀವು ಒಪ್ಕೊಂಡಿದ್ದೀರಾ ಯಾವ್ದಾದ್ರು ಚಿತ್ರಕ್ಕೆ? ಈಗ ಮೇಡಮ್ ಸದ್ಯಕ್ಕೆ ಅದು ಪುಟ 1 ರಿಲೀಸ್ ಆಯಿತು, ನಿಂಬಿಯ ಬನಾದ ಮ್ಯಾಗ. ಪುಟ 2 ಮೇಲೆ ಕೆಲಸ ನಡೀತಾ ಇದೆ. ಕತೆಗಳನ್ನ ಕೇಳಿದ್ದೀನಿ, ಯಾವುದು ಫೈನಲ್ ಆಗಿಲ್ಲ. ಅಂದರೆ ನನಗೆ ಎಲ್ಲ ಇಷ್ಟ ಆಗಿದೆ, ಬಟ್ ಪ್ರೊಡಕ್ಷನ್ನು ಪ್ಲ್ಯಾನಿಂಗು ಎಲ್ಲ ನಡೀತಾ ಇದೆ. ಸೊ ಯಾವುದು ಫೈನಲ್ ಆಗಿಲ್ಲ. ಖಂಡಿತ ಫೈನಲ್ ಆದಮೇಲೆ ಎಲ್ರಿಗೂ ನಾವು ತಿಳಿಸ್ತೀವಿ. ಮೇಡಮ್, ಈಗ ಲಾಸ್ಟ್ ವೀಕಲ್ಲೇ 3 ಕತೆ ಕೇಳಿದೆ. ಎಲ್ಲ ಒಳ್ಳೊಳ್ಳೆ ಎಕ್ಸೈಟಿಂಗ್ ಕತೆಗಳು. ಮುಂಚೆನೂ ಕೇಳಿದ್ದೀನಿ. ಅಂದರೆ ಅದು ಪ್ರೋಸೆಸ್ ಇರುತ್ತಲ್ಲ ಮೇಡಮ್, ಅದಕ್ಕೆ ತಕ್ಕಂಥ ಪ್ಲ್ಯಾನಿಂಗ್ ಆಗಬೇಕು. ಅದಕ್ಕೆ ಬೇಕಾಗಿರೋವಂಥ ಎಲ್ಲ ರಿಸೋರ್ಸಸ್ನ ನಾವು ಕೂಡ ಹಾಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಕೆಲಸ ಇದಿಷ್ಟು ಷಣ್ಮುಖ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಐಶ್ವರ್ಯ ಗೌಡ, ಸಾಮ್ರಾಟ್ ಟಿವಿ.